ನಮಸ್ಕಾರ. ಸದಾನಂದ ಬಾಬು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ದೇಶದಲ್ಲಿರೋದು 479 ಸರ್ಕಾರಿ ಕಾರ್ಖಾನೆಗಳು, ಅದರಲ್ಲಿ ಬಹುತೇಕ ಲಾಸಲ್ಲಿವೆ ಅನ್ನುವಂಥ ಸುದ್ದಿ ಬಂದಿದೆ. ಆಘಾತಕಾರಿ ಸುದ್ದಿ ಅದು. ಯಾಕಂದರೆ ರೈತನ ಬಗ್ಗೆ ಯಾರೂ ಕಾಳಜಿ ಮಾಡ್ತಾ ಇಲ್ಲ. ಅದು ಅಲ್ಲೇ ದೇಶದಲ್ಲಿ 78 ಲಕ್ಷ ಟನ್ ಸಕ್ಕರೆ ಉತ್ಪಾದನೆ ಆಗಿದೆ. ಅದಕ್ಕೆ ಸಕ್ಕರೆ ಕಾರ್ಖಾನೆ ರಾಷ್ಟ್ರೀಯ ಮಹಾಮಂಡಳದಲ್ಲಿ ಏನು ಮಾಡ್ತಾರೆ, ಸಕ್ಕರೆ ದರವನ್ನು ಹೆಚ್ಚು ಮಾಡೋಂತ ಕೂತಿದ್ದಾರೆ. ಈಗ 41 ರೂಪಾಯಿ ಮಾಡಿರಿ ಪ್ರತಿ ಕೆ ಜಿಗೆ. ಇದನ್ನು ಎಲ್ಲ ಎಂ ಪಿಗಳು ಮಾತಾಡಬೇಕು. ರಾಜ್ಯಸಭೆಯಲ್ಲಿ ಇದನ್ನು ನೀವು ಮಾತಾಡಬೇಕಾಗ್ತದೆ. ಜಗದೀಶ್ ಶೆಟ್ಟರ್ ಅವರು ಮಾತಾಡಬೇಕು, ಪ್ರಿಯಾಂಕಾ ಜಾರಕಿಹೊಳಿ ಅವರು ಮಾತಾಡಬೇಕು. ಒಟ್ಟು BJP ಕಾಂಗ್ರೆಸ್ ಇಲ್ಲಿ ಏನೂ ಇಲ್ಲ, ಇಬ್ಬರು ಕೂಡ ಮಾತಾಡಬೇಕು. ಮಹಾರಾಷ್ಟ್ರದಲ್ಲಿ ಅತ್ಯಂತ ಹೆಚ್ಚು ಕಾರ್ಖಾನೆಗಳು, ಅಲ್ಲಿ ಈ ಸಲ ದುಪ್ಪಟ್ಟು ಕಬ್ಬನ್ನು ನುರಿಸಿದರೆ ಇನ್ನು 5 ಲಕ್ಷ ಟನ್ ಸಕ್ಕರೆ ಇಥೆನಾಲ್ ಉತ್ಪಾದನೆ ಬಳಸಲು ಅವಕಾಶ ಕೊಡಬೇಕಂತ ಕೇಳಿದ್ದಾರೆ. ಇಲ್ಲಿ 5 ಲಕ್ಷ ಟನ್ ಸಕ್ಕರೆ ಇಥೆನಾಲ್ ಉತ್ಪಾದನೆಗೆ ಬಳಸಲು ಅವಕಾಶ ಕೊಡೋ ಅಂತ ಕೇಳಿದ್ದಾರೆ. ನೀವು ಯಾಕೆ ಅವಕಾಶ ಕೊಡ್ತಾ ಇಲ್ಲ? ಇಥೆನಾಲಿಂದ ರೈತರಿಗೆ ಹೆಚ್ಚು ಲಾಭ ಆಗ್ತದೆ, ಅವಕಾಶ ಮಾಡಿಕೊಡ್ಬೇಕು. ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕನು ಉಳಿತಾನೆ, ರೈತನು ಉಳಿತಾನೆ. ಇಬ್ಬರು ಒಂದೇ ನಾಣ್ಯದ ಎರಡು ಮುಖ. ಕಾರ್ಖಾನೆ ಬೆಳಿಬೇಕು, ರೈತನು ಉಳಿಬೇಕಾದ್ರೆ ಇದನ್ನು ಮಾಡಲೇಬೇಕು. ಇನ್ನು ಈ ಪ್ರಶಸ್ತ ಸಾಲಿನಲ್ಲಿ 15 ಲಕ್ಷ ಟನ್ ಸಕ್ಕರೆ ರಫ್ತಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಅವಕಾಶ ಮಾಡಿಕೊಟ್ರೆ ಅಷ್ಟೇ ಸಾಲದು. ಇಥೆನಾಲ್ ಬಗ್ಗೆನೂ ವಿಚಾರ ಮಾಡಬೇಕು, ಕೋಜನ್ ಬಗ್ಗೆ ವಿಚಾರ ಮಾಡಬೇಕು, ಕಟಾವು ಬಗ್ಗೆ. 70 ರೂಪಾಯಿ ಹೇಳೈತಲ್ಲ, ಮೂಲ ಸಕ್ಕರೆ ದರವನ್ನು 41 ರೂಪಾಯಿ ಮಾಡಿದ್ರೆ ಇದೆಲ್ಲ ಸಮಸ್ಯೆ ಬಗೆಹರ್ತಿದೆ. ಇನ್ನು ರಾಜ್ಯದಲ್ಲಿ ಕರ್ನಾಟಕದಲ್ಲಿ 81 ಸಕ್ಕರೆ ಫ್ಯಾಕ್ಟ್ರಿಗಳು. ಇಲ್ಲಿ ಏನು ನಡೆದಿದೆ ನೋಡೋದಾದರೆ, ಇಲ್ಲಿ ತೂಕದ ಯಂತ್ರ ದೊಡ್ಡ ಮೋಸ ನಡೆದಿದೆ. ಇಲ್ಲಿನ ರೈತ ಆತ್ಮಹತ್ಯೆ ಮಾಡುವಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾನೆ. ಯಾಕಂತಂದ್ರೆ ಆತನಿಗೆ ಸಾಲದಲ್ಲಿ ಸುಳಿಯಲ್ಲಿ ಇವರು ಸಿಲುಕಿಸ್ತಾ ಇದ್ದಾರೆ. ಡಿಜಿಟಲ್ ಯಂತ್ರಗಳನ್ನ ಎಲ್ಲ ಹೊಡಿತಾ ಇದ್ದಾರೆ. ಶಿವಾನಂದ ಪಾಟೀಲ್ ಏನು ಹೇಳ್ತಾರೆ, ನಾವು 12 ಡಿಜಿಟಲ್ ಯಂತ್ರಗಳನ್ನು ಕೂಡಿಸಲಿಕ್ಕೆ ಟೆಂಡರ್ ಕರೆದಿದ್ದೇವೆ ಅಂತೇಳಿ. ಇರೋ 81, ಇನ್ನು 32 ಸಹಕಾರಿ ರಂಗದಲ್ಲಿ ಇದಾವೆ ಅಂತ ಹೇಳ್ತಾರೆ. ಎಲ್ಲಕ್ಕೆ ಯಾಕೆ ಕೂಡಿಸಲಿಲ್ಲ ನೀವು? ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರು ಕಾರ್ಖಾನೆ ಒಳಗಡೆ ಅವಕಾಶ ಕೊಡ್ತಾ ಇಲ್ಲ ಅಂತೇಳಿ. ಅಂದರೆ ನಿಮ್ಗಿಂತ ಸರ್ಕಾರಕ್ಕಿಂತ ಅವರು ಸ್ಟ್ರಾಂಗ್ ಆದಾಗಾತು. ಲೈಸೆನ್ಸ್ ರದ್ದು ಮಾಡ್ಬೋದು, ಅಥವಾ ಕಾರ್ಖಾನೆ ಬಂದ್ ಮಾಡುವಂಥ ಒಂದು ನಿಮ್ಮ ಕಡೆ ಅಧಿಕಾರ ಇದೆಯಲ್ಲ, ಅದನ್ನು ಬಂದ್ ಮಾಡ್ತಾ ಇಲ್ಲ. ರೈತರು ಎಷ್ಟೊಂದು ನೋವನ್ನು ಅನುಭವಿಸ್ತಾ ಇದ್ದಾನೆ. ಆತ್ಮಹತ್ಯೆಗೆ ಯಾಕೆ ಹೋಗ್ತಾ ಇದ್ದಾನೆ? ಅದ್ರ ಪರಿಹಾರ ಕಂಡು ಕೊಡೋರಿಲ್ಲ, ಇಳುವರಿ ಹೆಚ್ಚು ಮಾಡೋರಿಲ್ಲ. ಇಳುವರಿ ಹೆಚ್ಚು ಮಾಡಂತ ಹೇಳ್ತಾರೆ, ಇಳುವರಿ ಹೆಚ್ಚು ಮಂಗ್ ಮಾಡೋರು. ಉತ್ಪಾದನೆ ಖರ್ಚು ಡಬಲ್ ಟಿಬಲ್ ಆಗಿದೆ, ಅದ್ರ ಬಗ್ಗೆ ನಿಮಗೆ ಚರ್ಚೆ ಇಲ್ಲ. ಇನ್ನು ಲಕ್ಷ್ಮಣ ಸವದಿ ಮೊಸಳೆ ಕಣ್ಣೀರನ್ನು ವಿಧಾನಸಭೆಯಲ್ಲಿ ಅಂದರೆ ಸುವರ್ಣಸೌಧದಲ್ಲಿ ನಿನ್ನೆ ಸುರಿಸಿಬಿಟ್ರು. ರೈತರಿಗೆ ಭಾಳ ಅನ್ಯಾಯ ಆಗ್ತದೆ ಅಂತ. ತೂಕದ ಮತ್ತು ಡಿಜಿಟಲ್ ಯಂತ್ರ ನೀವು ಯಾಕೆ ಕೊಡಿಸಲಿಲ್ಲ? ನಂತರ ರೈತರಿಗೆ ಭಾಳ ಲಾಸ್ ಆಗ್ತಾಯಿದೆ ಅಂತ. ನೀವು 50 ರೂಪಾಯಿ ಪ್ರತಿ ಟನ್ ಕೊಡಬೇಕಾಗಿತ್ತಲ್ಲ, 100 ರೂಪಾಯಿ ಕೊಡಬೇಕಾಗಿತ್ತು ಸರ್ಕಾರಕ್ಕಿಂತನೂ. ನಂತರ ಎಲ್ಲ ಸಕ್ಕರೆ ಕಾರ್ಖಾನೆಗಿಂತರೂ ಭಾಳ ಅಭಿಮಾನಿತ್ತಂದರೆ ಒಂದು 100 ರೂಪಾಯಿ ಕೊಟ್ಟಿರ ಬದುಕ್ತಿದ್ದ ರೈತ. ಕೇವಲ ಮೊಸಳೆ ಕಣ್ಣೀರನ್ನು ಸುರಿಸೋದನ್ನು ಲಕ್ಷ್ಮಣ ಸವದಿ ಮೊದಲು ಬಿಡಬೇಕು. ಕೇವಲ ಭಾಷಣ, ಪ್ರತಿ ವರ್ಷ ಭಾಷಣ ಮಾಡೋದು. ಅದರ ಗುರ್ಲಾಪುರ ಹೋರಾಟಕ್ಕೆ ಯಾಕೆ ಹೋಗಲಿಲ್ಲ ನೀವು? ಹೋಗಿ ಅಲ್ಲಿ ಶಕ್ತಿ ತುಂಬಬೇಕಾಗಿತ್ತು, ಅಲ್ಲಿ ಹೋಗಲಿಲ್ಲ. ಇಲ್ಲಿ ಬಂದಿದ್ದಾರೆ. ಇಂಥ ವನ ಭಾಷಣವನ್ನು ಬಿಡಬೇಕು, ಮೊಸಳೆ ಕಣ್ಣೀರನ್ನ ಬಿಡಬೇಕು. ಎಲ್ಲ ನಾಯಕರು, ಇವರು ಅಷ್ಟೇ ಅಲ್ಲ, ಎಲ್ಲ ನಾಯಕರು ಇದನ್ನು ಮಾಡ್ತಾಯಿದ್ದಾರೆ. ಇನ್ನು ಶಿವಾನಂದ ಪಾಟೀಲು ಅಸಹಾಯಕ ಆಗಿದ್ದಾರೆ. ಅದಕ್ಕೆ ಅಶೋಕ್ ಹೇಳಿಬಿಟ್ರು ಅವರು, ನೀವು ಅಸಹಾಯಕ ಆಗಿದ್ದರಿಂದ ನೀವು ರಾಜೀನಾಮೆ ಕೊಟ್ಟು ಹೋಗ್ರಿ ಅಂತ ಹೇಳಿಲ್ಲ ಅಷ್ಟೇ. ಆದರೆ ಅಸಹಾಯಕ ಸಕ್ಕರೆ ಮಂತ್ರಿಯನ್ನು ಇಟ್ಕೊಂಡು ನೀವು ಯಾವ ಒಂದು ಸಾಧನೆಯನ್ನು ಮಾಡ್ತಾಯಿದ್ದೀರಿ? ಮುಖ್ಯಮಂತ್ರಿ ಕೇಳ್ತಾರೆ, ಇವರು ಶಿವಾನಂದ ಪಾಟೀಲ್ ಅವ್ರನ್ನ ಬದಲಾಯಿಸಿಬಿಡಿ. ಗುರ್ಲಾಪುರ ಹೋರಾಟ ಎಷ್ಟೊಂದು ಅಸ್ತವ್ಯಸ್ತ ಆಗಲಿಕ್ಕೆ ಯಾರು ಕಾರಣ? ಇವರೇ ಕಾರಣ. ನಂತರ ಅಲ್ಲಿ ಏನು ಹೇಳ್ತಾರೆ, ನಾವು ಫ್ಯಾಕ್ಟ್ರಿ ಮಾಲೀಕರಿಗೆ ಪತ್ರ ಬರೆದೆ ಅಂತ. ಪತ್ರಕ್ಕೆ ಉತ್ತರನ ಕೊಟ್ಟಿಲ್ಲ ಅವರು. ಹೊರಗಡೆ ಒಪ್ತಾ ಇಲ್ಲ, ಒಳಗಡೆ ಒಪ್ತಾ ಇಲ್ಲ. ಮತ್ತು 69 ಪ್ರೈವೇಟ್ ಇದೆ, ಇವ್ರ ಮಾತನ್ನು ಕೇಳ್ತಾ ಇಲ್ಲ. ನಂತರ ಸುಷ್ಮಾ ಅವರು ನ್ಯಾಯಾಲಯ ಕಟ್ಟಡ ಹೋಗಿದ್ದಾರೆ, ಹೈಕೋರ್ಟ್ಗೆ ಹೋಗಿದ್ದಾರೆ. ನಮ್ಗೆ ಇಷ್ಟು ಕೊಡೋಕೆ ಬರಲ್ಲ ಏನಂತೇಳಿ ಸ್ಟೇ ಏನೂ ಸಿಕ್ಕಿಲ್ಲ. ಅದರ ಸ್ಟೇ ಸಿಕ್ಕರೆ ಗತಿ ಏನು? ಸರ್ಕಾರಕ್ಕೆ ದೊಡ್ಡ ಅಪಮಾನ. ಅದರ ಬಗ್ಗೆನೂ ಯಾರೂ ಮಾತಾಡ್ತಿಲ್ಲ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ರೈತರ ಕಬ್ಬಿನ ಬಗ್ಗೆ ಯಾರೂ ಚಕಾರವನ್ನು ಎತ್ತಾ ಇಲ್ಲ. ಕೇವಲ 1-2 ಜನ ಮಾತಾಡ್ತಾರೆ. ಆದರೆ ಅಲ್ಲಿ ಸಮಸ್ಯೆ ಬಗೆಹರಿಯೋದಿಲ್ಲ. ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಮಾತಾಡಬೇಕು. ನಂತರ ಇಲ್ಲಿ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ
ಮಾತಾಡ್ಬೇಕಂತ ನಾವು ಕೇಳ್ಕೊತೇವೆ. ಇನ್ನು ಡಿಜಿಟಲ್ ಯಂತ್ರಗಳನ್ನು ತೂಕ ಮತ್ತು ಅಳತೆ ಇಲಾಖೆ ಕೊಡಬೇಕು, ಅಥವಾ APMC ಕೊಡಬೇಕು, ಅಥವಾ ರೈತ ಸಂಘಟನೆಗಳ ಏನು ಮುಖ್ಯಸ್ಥರ ಅವ್ರಿಗೆ ಕೊಡ್ಬೇಕಂತ ಚಿಂತನೆ ಮಾಡತ್ತಾರಂತ. ಮತ್ತೇನು ಹೇಳ್ತಾರೆ, ಡಿಜಿಟಲ್ ಯಂತ್ರದಲ್ಲಿ ಅಲ್ಲಿ ನೀವು ತೂಕ ಮಾಡ್ಕೊರಿ, ಅಲ್ಲಿಂದ ಕಾರ್ಖಾನೆ ತೂಕ ಮಾಡಿರಿ, ಅಲ್ಲಿ ಏನಾದರೂ ಮೋಸ ಆಗಿದ್ರೆ ನಾವು 5 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೇವೆ ಅಂತ. ಏನು ಹಾಸ್ಯಾಸ್ಪದ ಸಂಗತಿ ಶಿವಾನಂದ ಪಾಟೀಲ್ರೆ, 5 ಲಕ್ಷ ಸಲುವಾಗಿ ಅವ್ರು ಎಲ್ಲಿ ಡಿಜಿಟಲ್ ಯಂತ್ರಗಳನ್ನ ಅಲ್ಲಿ ಅಂದ್ರೆ ಕಬ್ಬನ ಒಣಸ್ತಾರೆ ಅವರು, ಅಲ್ಲಿ ತೂಕ ಮಾಡಿಕೊಂಡು ಇವ್ರ ಕಾರ್ಖಾನೆಗೆ ಒಂದು ತೂಕ ಮಾಡ್ರೆ ಕಬ್ಬನ ಒಣಸ್ತಾರೆ. ಅದು ಅವಾಗ ಜವಾಬ್ದಾರಿ ಯಾರು ಧೈರ್ಯ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಧೈರ್ಯ ಮಾಡಲಿಕ್ಕೆ ಸರ್ಕಾರಕ್ಕೆ ಧೈರ್ಯನೇ ಇಲ್ಲ, ಇವರ ಸಕ್ಕರೆ ಕಾರ್ಖಾನೆ ಬಂದ್ ಮಾಡಲಿಕ್ಕೆ. ಇನ್ನು ಆಶ್ಚರ್ಯ ಅಂತಂದರೆ ಇಷ್ಟೆಲ್ಲ ಲಾಸ್ ಇದೆ, ಎಲ್ಲ ಲಾಸ್ ಅಂತ ಹೇಳ್ತಾರೆ. 30 ಸಕ್ಕರೆ ಕಾರ್ಖಾನೆಗಳು ಹೊಸದಾಗಿ ನಾವು ಸ್ಥಾಪನೆ ಮಾಡ್ತಾ ಅರ್ಜಿ ಕರೆದಿದ್ದಾರೆ. ಇದು ಹೆಂಗಿದು ಶಿವಾನಂದ ಪಾಟೀಲ್, ಇದಕ್ಕೆ ಉತ್ತರ ಕೊಡಬೇಕು. ನೀವು ಒಂದು ಕಡೆ 5 ಲಕ್ಷ ಬಹುಮಾನ ಅಂತ ಸುಮ್ಮನೆ, ಹಾಗಾದರೆ ಎಲ್ಲ ಆರ್ ಅಶೋಕ್ ಕೇಳ್ತಾರೆ, ಎಲ್ಲ ಡಿಜಿಟಲ್ ಯಂತ್ರಗಳು ಒಮ್ಮೆ ಯಾಕೆ ಖರೀದಿ ಮಾಡಲಿಲ್ಲ? ನೀವು ಖರೀದಿ ಮಾಡಬೇಕಾಗಿತ್ತು, ಕೇವಲ 12 ಕರೆದಿದ್ದಾರೆ, ನಿಮಗೆ ಜಾಗನ ಕೊಡ್ತಾ ಇಲ್ಲ. ಅಲ್ಲಿ ಒತ್ತಾಯಪೂರ್ವಕವಾಗಿ ಕಾರ್ಖಾನೆ ಒಳಗಡೆ ನೀವು ಹಾಕಬೇಕು ಅಂತೇಳಿ ರೈತರ ಆಗ್ರಹ ಇದೆ, ಮುಖಂಡರ ಆಗ್ರಹ ಕೂಡ ಅದೇ ಆಗಿದೆ. ರೈತರ ಅನೇಕ ಸಮಸ್ಯೆಗಳ ಬಗ್ಗೆ ಇನ್ನೊಂದು ವರದಿಯನ್ನು ನಾವು ನಾಳೆ ಮಾಡ್ತೇವೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಚಿವಾಗಲಿ, ನಮಸ್ಕಾರ.